ಇಲ್ಲಿ ಸ್ಟ್ರೈಪ್ ಟೈಗರ್, ಬ್ಲೂ ಟೈಗರ್, ಪ್ಲೇನ್ ಟೈಗರ್ ಗಳನ್ನ ನೋಡ್ಬೋದು. ಆದ್ರೆ ಇವು ಹುಲಿಗಳಲ್ಲ, ಚಿಟ್ಟೆಗಳು ಅನ್ನೋ ಸತ್ಯ ನಿಮಗ್ ಗೊತ್ತಿತ್ತಾ? ಈ ಸತ್ಯ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೇ ಬಿಡಿ. ಅದು 2007ರ ಸಮಯ. ಅಷ್ಟೊತ್ತಿಗಾಗ್ಲೇ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿಗೆ 5 ವರ್ಷ ಆಗೇ ಹೋಗಿತ್ತು. ಮೃಗಾಲಯದ ಜೊತೆಗೆ ಮತ್ತೊಂದು ಹೊಸತನ್ನೇನಾದರೂ ಜನರಿಗೆ ಪರಿಚಯಿಸುವ ತವಕ ಹೆಚ್ಚಾಗ್ತಾ ಬಂದಿತ್ತು. ಆ ತವಕದಲ್ಲಿ ನಿರ್ಮಾಣವಾದದ್ದೇ ಬನ್ನೇರುಘಟ್ಟ ಬಟರ್ಫ್ಲೈ ಪಾರ್ಕ್. ಇದು ಇಡೀ ಭಾರತದಲ್ಲೇ ನಿರ್ಮಾಣವಾದ ಮೊಟ್ಟ ಮೊದಲ ಚಿಟ್ಟೆಗಳ ಪಾರ್ಕ್ ಆಗಿತ್ತು. ಬನ್ನೇರುಘಟ್ಟದ ಈ ಚಿಟ್ಟೆ ಉದ್ಯಾನವನವು 7.5 ಎಕರೆಯಷ್ಟು ವಿಸ್ತಾರವಾದ ಪ್ರದೇಶದಲ್ಲಿದೆ. ವೃತ್ತಾಕಾರದ ರೀತಿಯಲ್ಲಿ ಕಂಡುಬರುವ ಚಿಟ್ಟೆಗಳ ಕಟ್ಟಡವು ಪಾಲಿಕಾರ್ಬೋನೇಟ್ ಮೇಲ್ಚಾವಣಿಯನ್ನ ಹೊಂದಿದ್ದು, ಚಿಟ್ಟೆಗಳು ಸ್ವಚ್ಛಂದವಾಗಿ ಹಾರಾಡಲು ಸೂಕ್ತ ಪರಿಸರವನ್ನು ಒದಗಿಸ್ತಾ ಇದೆ. ಟ್ರೈಪುಡ್ ಟೈಗರ್, ಕಾಮನ್ ಕ್ರೋ, ಲೈಮ್ ಬಟರ್ಫ್ಲೈ, ಕಾಮನ್ ಗ್ರಾಸ್ ಯೆಲ್ಲೋ, ಬ್ಲೂ ಟೈಗರ್ ಹಾಗೂ ಪ್ಲೇನ್ ಟೈಗರ್ ಸೇರಿದಂತೆ ಸುಮಾರು 20ಕ್ಕಿಂತ ಹೆಚ್ಚು ಜಾತಿಯ ಚಿಟ್ಟೆಗಳನ್ನ ನೀವಿಲ್ಲಿ ನೋಡಬಹುದು. ಆಯಾ ಚಿಟ್ಟೆಗಳ ವಾಸಕ್ಕೆ ಅನುಕೂಲವಾಗುವಂತಹ ಬೇರೆ ಬೇರೆ ಗಿಡಗಳನ್ನ ಬೆಳೆಸಿರುವುದು ಗಮನಾರ್ಹ ವಿಷಯವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿ ಚಿಟ್ಟೆಯು ಹೊಂದಿಕೊಳ್ಳುವ ಸ್ಪೆಸಿಫಿಕ್ ಟೆಂಪರೇಚರ್ ನ ಒದಗಿಸುವ ಮೂಲಕ ಚಿಟ್ಟೆಗಳನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ. ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಬಟರ್ಫ್ಲೈ ಲೈಫ್ ಸೈಕಲ್ ನ ಬಗ್ಗೆ ಮಾಹಿತಿ ನೀಡುವ ಎಕ್ಸಿಬಿಷನ್ ಇದ್ದು, ಜೊತೆಗೆ ಹೆಚ್ಚಿನ ಮಾಹಿತಿ ನೀಡಲು ಸಣ್ಣ ಥಿಯೇಟರ್ ಕೂಡ ಇದೆ. ಬನ್ನೇರುಘಟ್ಟ ಝೂಗೆ ವಿಸಿಟ್ ಮಾಡೋರು ಚಿಟ್ಟೆ ಪಾರ್ಕ್ ಬಂದು ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಹ್ಯಾಂಗ್ರಿ? ಇನ್ನಷ್ಟು ಮಾಹಿತಿಗಾಗಿ ಬನ್ನೇರುಘಟ್ಟ ಪೇಜ್ ಅನ್ನ ಫಾಲೋ ಮಾಡಿ.